टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆದಕಿದಷ್ಟು ಅಕ್ರಮ ಹುಡುಕಿದಷ್ಟು ಸ್ಫೋಟಕ ಮಾಹಿತಿ ಬಂಗಾರದ ಬೆಡಗಿಗೆ ಬಲೆ ಹಾಕಿರುವಂತಹ ಡಿಆರ್ಐ ಅಧಿಕಾರಿಗಳು ಜನ್ಮ ಜಾಲಾಡ್ತಿದ್ದಾರೆ. ಚಮಕ್ರಾಣಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನ ರಹಸ್ಯಗಳು ಒಂದೊಂದಾಗಿ ಹೊರಬರ್ತಾ ಇದೆ. ರನ್ಯಾ ಹಾಗೂ ತರುಣ್ ರಾಜ್ ಬಂಗಾರದ ಕೂಟಿಗೆ ಲಗ್ಗೆ ಇಟ್ಟಿರುವಂತಹ ತನಿಖಾ ತಂಡ ಒಂದೊಂದೇ ರಹಸ್ಯಗಳನ್ನ ಕೆದಕ್ತಾ ಇದೆ. ಚಿನ್ನ ತರೋದಕ್ಕೆ ರನ್ಯಾ ತರುಣ್ ಖತರ್ನಾಕ್ ಐಡಿಯಾ. ಕಿಂಗ್ ಪಿನ್ ತರುಣ್ ರಾಜ್ಗೂ ಟಾಲಿವುಡ್ಗೂ ಲಿಂಕ್. ಅಕ್ರಮವಾಗಿ ಚಿನ್ನ ಸಾಗಾಟ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟಿ ರನ್ಯಾ ರಾವ್ ಸ್ನೇಹಿತ ತರುಣ್ ರಾಜ್ ಕಳ್ಳಾಟದ ಲಿಂಕ್ ಒಂದೊಂದೇ ತೆರೆದುಕೊಳ್ತಿದೆ. ಉದ್ಯಮಿ ಪುತ್ರ ತರುಣ್ ರಾಜ್ ತೆಲುಗು ಸಿನಿಮಾದಲ್ಲೂ ನಟಿಸಿರೋದು ಗೊತ್ತಾಗಿದೆ. ರನ್ಯಾ ಆಪ್ತ ಸ್ನೇಹಿತ ತರುಣ್ ರಾಜ್ ತೆಲುಗು ಚಿತ್ರಗಳಲ್ಲಿ ಸಕ್ರಿಯವಾಗಿದ್ದ. 3ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ತರುಣ್ ನಟಿಸಿದ್ದಾನೆ. ಸಿನಿಮಾ ನಟನೆಗೆಂದೇ ತರುಣ್ ಕೊಂಡೂರು ಹೆಸರು ಬದಲಾವಣೆ ಮಾಡಿಕೊಂಡಿದ್ದ. ವಿರಾಟ್ ಕೊಂಡೂರು ರಾಜ್ ಅಂತ ಬದಲಾವಣೆ ಮಾಡಿಕೊಂಡಿದ್ದ. ಎಲ್ಲರ ಜೊತೆಗೂ ವಿರಾಟ್ ಅಂತಲೇ ಗುರುತಿಸಿಕೊಂಡಿದ್ದ. ಪರಿಚಯಂ ಎಂಬ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದು 2018ರಲ್ಲಿ ತೆರೆ ಕಂಡಿದ್ದ ತೆಲುಗಿನ ಪರಿಚಯಂ ಚಿತ್ರದ ನಾಯಕ ನಟನಾಗಿದ್ದ. ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿದ ಮಾಹಿತಿ ಲಭ್ಯವಾಗಿದೆ. ಬಳಿಕ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಭಾಗಿಯಾದ ಶಂಕೆ ವ್ಯಕ್ತವಾಗಿದೆ. ತರುಣ್ ರಾಜ್ ಕೊಂಡೂರು ಗೋಲ್ಡ್ ಸ್ಮಗ್ಲಿಂಗ್ ಕಿಂಗ್ ಪಿನ್ ಅನ್ನೋದು ಬಯಲಾಗಿದೆ. ದುಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಚಿನ್ನವನ್ನ ತರಿಸ್ತಾ ಇದ್ದ. ಬೆಂಗಳೂರಿನಿಂದ ಹವಾಲಾ ಮೂಲಕ ಹಣ ದುಬೈಗೆ ಹೋಗ್ತಿತ್ತು. ದುಬೈನಲ್ಲಿ ಗೋಲ್ಡ್ ಖರೀದಿ ಟ್ರಾನ್ಸ್ಪೋರ್ಟ್ ನೋಡ್ಕೊಳ್ತಿದ್ದ. ರನ್ಯಾ ರಾವ್ ತಂದೆ IPS ಆಗಿದ್ರಿಂದ ಚಿನ್ನ ಸಾಗಿಸೋದು ಸುಲಭ. ಇದನ್ನೇ ದಾಳವಾಗಿಸಿಕೊಂಡು ಬೆಂಗಳೂರು ಏರ್ಪೋರ್ಟ್ನಿಂದ ಸುಲಭವಾಗಿ ಚಿನ್ನ ಹೊರಗೆ ತರ್ತಿದ್ರು. 1 ವರ್ಷದಲ್ಲಿ 28 ಬಾರಿ ವಿದೇಶಿ ಪ್ರಯಾಣ ಬೆಳೆಸಿದ್ದ ರನ್ಯಾ ಅಕ್ರಮವಾಗಿ ಚಿನ್ನ ಭಾರತಕ್ಕೆ ತಂದಿರೋ ಶಂಕೆ ಇದೆ. 15 ದಿನದಲ್ಲಿ 4 ಬಾರಿ ದುಬೈಗೆ ಪ್ರಯಾಣ ಬೆಳೆಸಿದ್ದು 5ನೇ ಬಾರಿ ದುಬೈನಿಂದ ಅಕ್ರಮವಾಗಿ ಚಿನ್ನ ತರ್ತಿದ್ದಾಗ ಲಾಕ್ ಆಗಿದ್ದಾಳೆ. ನಟಿ ರನ್ಯಾ ತರುಣ್ ರಾಜ್ ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇರೋ ಅನುಮಾನ ಮೂಡಿದೆ. ಇಂಚಿಂಚು ಜಾಲಾಡ್ತಿರೋ DRI, ED ಹಾಗೂ CBI ಚಿನ್ನದ ಕೋಟೆಯನ್ನ ಜಾಲಾಡ್ತಿವೆ. ಬ್ಯೂರೋ ರಿಪೋರ್ಟ್, TV9.